ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯೂಟೋರಿಯಲ್ಸ್. ಇವತ್ತು ನೋಡ್ರಿ ನಾವು ಅಂದ್ರೆ ನಂಬರ್ ಸೀರೀಸ್ನ ನೆಕ್ಸ್ಟ್ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ನಾವು ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಪ್ರೀವಿಯಸ್ ಇಯರ್ ಇದು ಪ್ರೀವಿಯಸ್ ವಿಡಿಯೋಸಲ್ಲಿ ಬೇಸಿಸ್ ಇಟ್ಕೊಂಡು ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. 68, 34, 17, 8.5 ಅಂತಿದೆ. ಇದರಲ್ಲಿ ನಿಮಗೆ ಫಸ್ಟ್ ಏನಂತಂದ್ರೆ ಮೇನ್ ಥಿಂಗ್ ಏನು ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಅಂದ್ರೆಗಿನ ಕಳ್ಕೊಂತ ಹೋಗಿದೆ, ಇಳಿಕೆ ಕ್ರಮದಲ್ಲಿ ಹೋಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. 68ಗೆ 34ಗೆ ಎಷ್ಟು ಡಿಫ್ರೆನ್ಸ್ ಇದೆ? 34 ಇದೆ. ನೆಕ್ಸ್ಟ್ ಏನಿದೆ ಇಲ್ಲಿ 34ಕ್ಕೆ 17ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 17 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 17ಕ್ಕೆ ಮತ್ತೆ 8.5ಗೆ ಎಷ್ಟು ಡಿಫ್ರೆನ್ಸ್ ಇದೆ? 8.5 ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ರಿ ನಿಮಗೆ ಯಾವ ರೀತಿ ತೋರಿಸ್ತಾ ಇದೆ ಅಂದರೆ ಡಿವೈಡೆಡ್ ಬೈ 2 ಮಾಡ್ಕೊಂತ ಹೋಗಿದ್ದಾನೆ. ಅಂದರೆ 68ನ್ನ ಅರ್ಧ ಕಳೆದಿದ್ದಾನೆ. 68ರದ ಅರ್ಧ ಏನು? 34. ಅಂದರೆ 68 ಭಾಗಲೇ 2 ಅಂತ ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದಾನೆ ಇಲ್ಲಿ 34ರಲ್ಲಿ ಡಿವೈಡೆಡ್ ಬೈ 2 ಅಂತ ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದಾನೆ ಇಲ್ಲಿ 17ರದ್ದು ಭಾಗಲೇ 2 ಅಂತ ಮಾಡಿದ್ದಾನೆ. ಅಂದರೆ ಇಲ್ಲಿ ಭಾಗಲೇ 2 ಮಾಡ್ಕೊಂತ ಹೋಗಿದ್ದಾನೆ. 8.5ರದು ಭಾಗಲೇ 2 ಮಾಡಿದ್ರೆ ಎಷ್ಟಾಗುತ್ತೆ? 4.25 ಆಗುತ್ತೆ. ಒಂದು ಸ್ವಲ್ಪ ಮಾಡಿ ನೋಡ್ರಿ ಬೇಕಿದ್ರೆ ನೀವು. 8.5 2 ಅಂದ್ರೆಗಿನ ಎಷ್ಟಾಗುತ್ತೆ? 2 4 8, 5ರದ್ದು ಅಂದ್ರೆಗಿನ 0.25. ಅಂದರೆ 0.5ರಲ್ಲಿ ಅರ್ಧ ಅಂದರೆ 50ರಲ್ಲಿ ಅರ್ಧ ಅಂದರೆ ಎಷ್ಟು? 25 ಅಂತ ಕನ್ಸಿಡರ್ ಮಾಡ್ರಿ. ಹಾಗೂ 8ರಲ್ಲಿ ಅಂತಂದ್ರೆಗಿನ ಸೇಮ್ 4.25 ಆಗುತ್ತೆ ನಿಮಗೆ. ಇದು ನಮ್ಮದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಇಲ್ಲಿ 2 ಇದೆ, 4 ಇದೆ, 12 ಇದೆ, 60 ಇದೆ. ಫಸ್ಟ್ ನಿಮಗೆ ಬೇಸಿಕ್ ಏನು ಹೇಳಿದ್ವಿ ನಾವು? ಡಿಫ್ರೆನ್ಸ್ ತಗೋಬೇಕು ಅಂತ ಹೇಳಿದ್ವಿ. ಡಿಫ್ರೆನ್ಸ್ ನೋಡ್ರಿ ಎಷ್ಟಿದೆ ಇಲ್ಲಿ? +2 ಇದೆ. ನೆಕ್ಸ್ಟ್ +8 ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ, ಇಲ್ಲಿ ಡೈರೆಕ್ಟಾಗಿ 60ಗೆ ಜಂಪ್ ಆಗಿದೆ. ಅಂದರೆ ಇಲ್ಲೇನಿದೆ ಸ್ಲೈಟ್ಲಿ ಸ್ವಲ್ಪ ಡಬಲ್ ಆಗ್ತಾ ಇದೆ. ಅಂದರೆ ಇದು ಪ್ಲಸ್ ಮಾಡ್ಕೊಂತ ಹೋದ್ರೆ ಏನು ಬರಲ್ಲ ನಿಮಗೆ, ಇದು ಈ ಆನ್ಸರ್ ಬರಲ್ಲ ನಿಮಗೆ. ಬೇರೆ ರೀತಿ ನೋಡ್ರಿ ನೀವು, ಅಂದರೆ ಇಂಟು ಮಾಡಿ ನೋಡ್ರಿ. 2 2 4, 4 2 8 ಈ ಥರನೂ ಬರಲ್ಲ. ಬಟ್ ಇಲ್ಲಿ ಏನು ಮಾಡಿದೆ ಅಂದರೆ ಒಂದು ಸೀಕ್ವೆನ್ಸ್ ಆಗಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ ನೋಡ್ರಿ. ನೀವು ಬೇಕಿದ್ರೆ ವೆರೈಟೀಸ್ ಆಫ್ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ನೀವು. ಬಟ್ ಇನ್ನು ಡೈರೆಕ್ಟಾಗಿ ಆನ್ಸರಿಗೆ ಬರ್ತೀನಿ ನೋಡ್ರಿ. ಇಲ್ಲೇನು ಮಾಡಿದ್ದೇನೆ ಅಂತಂದ್ರೆ ಈಗ 2ಕ್ಕೆ ಇಂಟು 2 ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದ್ದಾನೆ, ಇದು 4ಕ್ಕೆ ಇಂಟು 3 ಮಾಡಿದ್ದಾನೆ. 12ಕ್ಕೆ ಇಂಟು 5 ಮಾಡಿದ್ದಾನೆ. 60ಕ್ಕೆ ಇಂಟು 7 ಮಾಡಿದ್ದಾನೆ. ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ ನೋಡ್ರಿ. ಈ ಸೀರೀಸ್ ಹೇಳಿದ್ರೆ ನಿಮಗೆ ಎಲ್ಲಿ ಸಮ ಸಂಖ್ಯೆನೂ ಇಲ್ಲ, ಬೆಸ ಸಂಖ್ಯೆನೂ ಇಲ್ಲ. ಹಂಗಂತೇಳಿ ಇದು ಸ್ವಾಭಾವಿಕ ಸಂಖ್ಯೆನೂ ಅಲ್ಲ. ಯಾಕಂದರೆ 2, 3 ಆದ್ಮೇಲೆ 4 ಜಂಪ್ ಆಗಿದೆ, 5 ಆದ್ಮೇಲೆ 6 ಜಂಪ್ ಆಗಿದೆ, ಡೈರೆಕ್ಟಾಗಿ 7 ತೊಗೊಂಡಿದ್ದಾನೆ. ಈ ಸೀರೀಸ್ ಯಾವ್ದ್ರಲ್ಲಿ ಬರುತ್ತೆ ಇಲ್ಲಿ ನಿಮ್ಗೆ? ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರುತ್ತೆ ನಿಮಗೆ. 2, 3, 5, 7, ನೆಕ್ಸ್ಟ್ 11 ಅಂತೇಳಿ 11, 13 ಅಂತ ಬರುತ್ತಲ್ಲ, ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ 7 ತನಕ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದಿದೆ ಉಳಿದಿರೋದೆ 11. ಆಲ್ರೆಡಿ ನಿಮ್ಗೆ 11ರಿಂದ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕಂತೇಳಿ ಸಿಂಪ್ಲಿಫಿಕೇಶನ್ ಅನ್ನೋ ಚಾಪ್ಟರಲ್ಲಿ ಅಂದರೆ ವಿಡಿಯೋದಲ್ಲಿ ಏನು ಮಾಡಿದ್ದಾರೆ ಬಸನಗೌಡ ಸರ್ ಅವರು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದಾರೆ. 42 ಯಾವ ರೀತಿ ಮಾಡಬೇಕು? 4 4 ಅಂದರೆ ಫಸ್ಟ್ 42 ಅಂತ ತೊಗೊಂಡ್ಬಿಡ್ರಿ. 4 4 ಅಂತ ಬರ್ಕೋಬೇಕಿಲ್ಲ, 4 + 2 6 ಅಂತ ಬರ್ಕೋಬೇಕಿಲ್ಲ. 2ನ್ನ ಆಸ್ ಇಟ್ ಈಸ್ 2 ಅಂತ ಬರ್ಕೊಂಡು ಇಲ್ಲಿ 1 0 ಹಾಕೋಬೋದು ನೀವು. ಅಂದರೆ ಎಷ್ಟಾಯ್ತು ಇಲ್ಲಿ? 4620 ಆಯಿತು. ಅದನ್ನೇ ನೀವು ಈ ರೀತಿ ಗುಣಿಸ್ಕೊಂತ ಹೋದ್ರೆ ಎಷ್ಟಾಗುತ್ತೆ? 11 0 0, 11 2 22, 11 4 44 + 2 ಎಷ್ಟಾಗುತ್ತೆ? 46 ಆಗುತ್ತೆ. ಅಂದರೆ 4620 ಆಗುತ್ತೆ. ಈ ರೀತಿ ಗುಣಿಸಿದಾಗ ಲೇಟ್ ಆಗುತ್ತೆ. ಅದನ್ನೇ ನೀವು ಏನಾದರೂ ಕ್ಯಾಲ್ಕುಲೇಷನ್ ಪಾರ್ಟ್, ಸಿಂಪ್ಲಿಫಿಕೇಶನ್ ಪಾರ್ಟ್ ಏನಾದರೂ ನೀವು ಪರ್ಫೆಕ್ಟ್ ಆದ್ರಿಗಿನ ಡೈರೆಕ್ಟಾಗಿ ತೊಗೋಬೋದು. ಇಷ್ಟು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಇದನ್ನು ಮುಗೀತು. ಸ್ವಲ್ಪ ಥರ್ಡ್ ಕ್ವಶನ್ ನೋಡೋಣ ನೋಡ್ರಿ. ಫಸ್ಟ್ 2 ಕ್ವಶನ್ ಮಾಡಿದ್ವಲ್ಲ ನಾವು, ಸ್ವಲ್ಪ ಸ್ಪೇಸ್ ಇಲ್ಲ, ರಬ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಥರ್ಡ್ ಕ್ವಶನಲ್ಲಿ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಸೀಕ್ವೆನ್ಸ್ ನೋಡ್ರಿ. 35 ಇಲ್ಲಿ 35 ಇದೆ, ನೆಕ್ಸ್ಟ್ 37 ಇಲ್ಲಿ 43 ಇದೆ. ಸ್ವಲ್ಪ ಡಿಫಿಕಲ್ಟ್ ಆಯ್ತು ನಿಮಗೆ. ಅಂದರೆ ಏನು ಮಾಡಿದ್ದಾನೆ ಇಲ್ಲಿ? +0 ಮಾಡಿದ್ದಾನೆ, ಇಲ್ಲಿ +2 ಮಾಡಿದ್ದಾನೆ, ಇಲ್ಲಿ ಎಷ್ಟು ಮಾಡಿದ್ದಾನೆ? ಡೈರೆಕ್ಟಾಗಿ +6 ಮಾಡಿದ್ದಾನೆ. ಇದನ್ನು ನೀವು ಯಾವ ಆ್ಯಂಗಿಲ್ ಅಂತಂದ್ರೆ ನೋಡಿದ್ರೂ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದರೆ ನೀವು ಯಾವ ರೀತಿ ಮಾಡ್ಬೋದು ಇಲ್ಲಿ ನೋಡೋಣ ನೋಡ್ರಿ. ಈ ಸೀಕ್ವೆನ್ಸ್ ಯಾವ ರೀತಿ ಕೊಟ್ಟಿದ್ದಾನೆ ಅನ್ನೋದನ್ನು ನೋಡ್ತೀನಿ ನೋಡ್ರಿ. ಈಗ
ಇಲ್ಲೇನಿದೆ +0 +2 +6 ಮಾಡಿದ್ದಾರೆ. ನೆಕ್ಸ್ಟ್ ಏನು ಕೇಳಿದಾನೆ ಅಂತ ಕೇಳಿದಾನೆ. ಇಲ್ಲಿ 4 ಒಂದು 5-6 ಸಂಖ್ಯೆ ಕೊಟ್ಟಿದ್ದಂದ್ರೆ ನೀವು ಸೀಕ್ವೆನ್ಸ್ನ ಈಸಿಯಾಗಿ ಕಂಡು ಹಿಡ್ಕೋಬಹುದು. ಇಲ್ಲಿ ಬರೀ 2-3 ಸಂಖ್ಯೆ ಅಥವಾ 4 ಸಂಖ್ಯೆ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಆಗುತ್ತೆ. ಇದು ನೋಡ್ರಿ ಇಲ್ಲಿ ಫಸ್ಟ್ ಏನು ಮಾಡಿದಾನಪ್ಪ ಅಂತಂದ್ರೆ ಈಗ ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ 1 ಸ್ಕ್ವೇರ್ ಮಾಡಿದ್ದಾನೆ -1 ಮಾಡಿದ್ದಾನೆ. ಅಂದರೆ 1 ಸ್ಕ್ವೇರ್ ಎಷ್ಟು? 1 ಸ್ಕ್ವೇರ್ 1 - 1 0 ಆಯಿತು. ಅಂದರೆ ಇಲ್ಲಿ +0 ಮಾಡಿದ್ದಾನೆ. ನೆಕ್ಸ್ಟ್ ಇವೆರಡ್ರದ್ದು ಏನು ಮಾಡಿದಾನೆ ಅಂತಂದ್ರೆ ಏನು +2 ಮಾಡಿದಾನಲ್ಲ, ಅದ್ರ ಸೀಕ್ವೆನ್ಸ್ ಹೆಂಗಿದೆ ನೋಡ್ರಿ. ಇಲ್ಲಿ ಸೇಮ್ 2 ಸ್ಕ್ವೇರ್ -2 ಇದೆ. ಎರಡರದವರೆಗೆ ಎಷ್ಟು? 4 - 2 ಎಷ್ಟು? 2. 2 ಇಲ್ಲಿ ನಿಮ್ಗೆ ಆ್ಯಡ್ ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದಾನೆ ಇಲ್ಲಿ 37ರಿಂದ 43ಕ್ಕೆ ಎಷ್ಟಿದೆ? 6 ಇದೆ. ನೆಕ್ಸ್ಟ್ ಏನು ಮಾಡಿದಾನೆ ನೋಡ್ರಿ ಇಲ್ಲಿ 3 ಸ್ಕ್ವೇರ್ -3 ಅಂದರೆ 3 3 9 -3 6. 6 ಇಲ್ಲಿ ಪ್ಲಸ್ ಮಾಡಿದ್ದಾನೆ. ಸೀಕ್ವೆನ್ಸ್ ಆಗಿ ಹೆಂಗೆ ತೊಗೊಂಡಿದ್ದಾನೆ? ಸ್ವಾಭಾವಿಕ ಸಂಖ್ಯೆಗಳನ್ನು ತೊಗೊಂಡಿದ್ದಾನೆ. 1 2 3. ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿ 4 ಬರುತ್ತೆ. ಅಂದರೆ 4 4 16. 16ರಲ್ಲಿ 4 ಕಳಿಬೇಕು. 4 ಸ್ಕ್ವೇರ್ -4. 16 - 4 ಅಂದರೆ ಎಷ್ಟಾಗುತ್ತೆ? 12 ಆಗುತ್ತೆ. ಅಂದರೆ 43ಕ್ಕೆ +12 ಮಾಡ್ರಿ, ಎಷ್ಟಾಗುತ್ತೆ? ಇಲ್ಲಿ 55 ಆಗುತ್ತೆ. ಇದು ರೈಟ್ ಆನ್ಸರ್ ಆಗುತ್ತೆ. ಡಿಫಿಕಲ್ಟಿ ಲೆವೆಲ್ ಅನಿಸುತ್ತೆ ಇದು ಅಂದರೆ ಒಂದೇ ಒಂದು ತೊಗೊಂಡಿದ್ದಾನೆ ಅಷ್ಟೇ. ಸ್ಕ್ವೇರ್ ಮಾಡಿಬಿಟ್ಟು -1 ಮಾಡಿದೆ. ನೀವು ಆಲ್ರೆಡಿ ನಾವು ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಟ್ರೈ ಮಾಡಿದ್ವಿ. ಸೇಮ್ ಮೆಥಡ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬರ್ಕೊಂಡ್ರಲ್ಲ, ಇದು ಒಂದ್ಸಲ ನೋಟ್ಸ್ ಬರ್ಕೊಂಡ್ಬಿಡ್ರಿ ನೀವು. ಇಲ್ಲಿ ನೆಕ್ಸ್ಟ್ ವಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ. 25 29 45 81 ಅಂತ ಕೊಟ್ಟಿದ್ದಾನೆ. ಫಸ್ಟ್ ನಾವು ಏನು ತೊಗೋಬೇಕಂತ ಹೇಳಿದ್ವಿ? ಕಾಮನ್ ಆಗಿ ಡಿಫ್ರೆನ್ಸ್ ಚೆಕ್ ಮಾಡ್ರಿ. ಇದಕ್ಕೆ ಎಷ್ಟಿದೆ ಡಿಫ್ರೆನ್ಸು? +4 ಇದೆ. ನೆಕ್ಸ್ಟ್ 45ಕ್ಕೆ ಏನಿದೆ ಡಿಫ್ರೆನ್ಸು? 16 ಇದೆ. 81ಕ್ಕೆ ಏನಿದೆ ಡಿಫ್ರೆನ್ಸ್ ಅಂತ ಚೆಕ್ ಮಾಡ್ಕೋಬೇಕು. 81ಕ್ಕೆ ಎಷ್ಟಿದೆ? ಇಲ್ಲಿ 31 + 5 36 ಇದೆ. ಇಲ್ಲಿ ನೋಡ್ರಿ, ಈಗ 4 16 36 ಇದು ಒಂದು ಸೀಕ್ವೆನ್ಸ್. ಏನಪ್ಪ ಅಂತಂದ್ರೆ ಈಗ ಇದು 4 ಮಲ್ಟಿಪ್ಲೈ ಆಗುತ್ತೆ. 4ರಿಂದ ಎಲ್ಲವೂ ಭಾಗಾಕಾರ ಆಗುತ್ತೆ. 4 4 16 ಹೋಗುತ್ತಾ, 4 ಬದಲು 36 ಹೋಗುತ್ತಾ. ಬಟ್ ನಾವು ಈ ರೀತಿ ಮಾಡಕ್ ಬರಲ್ಲ. ಇದು ನೋಡ್ರಿ ಯಾವ ರೀತಿ ಇದೆ ಸೀಕ್ವೆನ್ಸ್ ಅನ್ನು. ಸೀಕ್ವೆನ್ಸ್ ನೋಡ್ರಿ ಯಾವ ರೀತಿ ಇದೆ. ಇದು 4 ಅನ್ನೋದೇನು ತೊಗೊಂಡಿದ್ದಾನೆ? ಇಲ್ಲಿ 2 ಸ್ಕ್ವೇರ್ ತೊಗೊಂಡಿದ್ದಾನೆ. ನೆಕ್ಸ್ಟ್ 16 ಅನ್ನೋದೇನು ಮಾಡಿದ್ದಾನೆ? 4 ಸ್ಕ್ವೇರ್ ತೊಗೊಂಡಿದ್ದಾನೆ. 36 ಅನ್ನೋದೇನು ಮಾಡಿದ್ದಾನೆ? 6 ಸ್ಕ್ವೇರ್ ತೊಗೊಂಡಿದ್ದಾನೆ. ಅಂದ್ರೆ ಏನು ಮಾಡಿದ್ದಾನೆ ಇಲ್ಲಿ? ಸೀಕ್ವೆನ್ಸ್ ನೋಡ್ರಿ 2 4 6 ಕೊಟ್ಟಿದ್ದಾನೆ. ಅಂದರೆ ಸಮ ಸಂಖ್ಯೆಗಳು ಕೊಟ್ಕೊಂತ ಹೋಗಿದ್ದಾನೆ. ನೆಕ್ಸ್ಟ್ ಏನು ಬರ್ತದ? 6 ಆಗೋಣ, 8 ಬರುತ್ತೆ. 8 ಸ್ಕ್ವೇರ್ ಎಷ್ಟು? 64. ಅಂದರೆ 81ಕ್ಕೆ ನೀವು 64 ಕೂಡಿಸಿದ್ರೆ ಏನಾಗುತ್ತೆ? ನಿಮಗೆ ರಿಸಲ್ಟ್ ಬರುತ್ತೆ. ಅಂದರೆ ಇಲ್ಲಿ ನೋಡ್ರಿ ಎಷ್ಟು ಕೂಡಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 145 ಆಗ್ತದೆ. ಸ್ವಲ್ಪ ಸ್ಲೈಟಾಗಿ ಡಿಫ್ರೆನ್ಸ್ ಇದ್ದಾವೆ. ಬಟ್ ಏನಂದರೆ ನೀವು ಫಸ್ಟ್ ನೀವು ಇಷ್ಟೊತ್ತೇನು ನೋಡಿದೆ ಅಂತಂದ್ರೆ ನಿಮಗೆ ಈ ರೀತಿ ಕ್ವಶನ್ಸ್ ನಿಮಗೆ SSC ಬ್ಯಾಂಕಿಂಗ್ ಮತ್ತು KS ಅಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ ಅಷ್ಟೇ CSET ಲೆವೆಲ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ +4 ಅಂದರೆ ಫಸ್ಟ್ ಒಂದು ಕಂಡು ಹಿಡಿದು ಅದಾದ್ಮೇಲೆ ಅದ್ರದ್ದು ಕಂಡು ಹಿಡಿಬೇಕು ನಾವು. ಅವಾಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಈ ರೀತಿ ಕ್ವಶನ್ಸ್ ಇನ್ನೊಂದು 4-5 ನೋಡ್ರಿ. ಈಗ ಇಲ್ಲಿ ನೋಡ್ರಿ ಕ್ವಶನ್ ಯಾವ ರೀತಿ ಇದೆ ಅಂತ ಒಂದ್ಸಲ ಅನಾಲೈಸಿಸ್ ಮಾಡ್ರಿ. ಇಲ್ಲಿ ಏನು ಮಾಡಿದಾನೆ ಅಂತಂದ್ರೆ ಫಸ್ಟ್ ಬೇಸಿಕ್ ಥಿಂಗ್ ಏನಂದ್ರೆ ನಾವು ಡಿಫ್ರೆನ್ಸ್ ಎಷ್ಟಿದೆ ಅಂತ ತಿಳ್ಕೊಬೇಕಂತ ಹೇಳಿದ್ವಿ. ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ ನೋಡ್ರಿ? +2 ಇದೆ, ಇದು +4 ಇದೆ, +4 ಇದೆ. ಅಂದರೆ ಇದೇನದು +2 +4 ಅಂದರೆ ಇದು ವರ್ಕೌಟ್ ಆಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇದೆ. ಇದನ್ನ ಯಾವ ರೀತಿ ಬೇಕು ನೋಡ್ರಿ? × 2 ಬರುತ್ತೆ ನೋಡ್ರಿ, ಬರಲ್ಲ. ಸ್ಕ್ವೇರ್ ಬರುತ್ತೆ ನೋಡ್ರಿ, ಚೆಕ್ ಮಾಡಿ ನೋಡ್ರಿ, ಅದನ್ನು ಬರಲ್ಲ. ಇದ್ರ ಸೀಕ್ವೆನ್ಸ್ ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗಿ ಬರ್ತೀವಿ ನೋಡ್ರಿ. ಇದನ್ನ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದ್ರೆ ಕ್ವಶನ್ನು ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟು 2 + 2 ಮಾಡಿದ್ದಾನೆ. ನೆಕ್ಸ್ಟ್ 3 + 3 ಮಾಡಿದ್ದಾನೆ. ನೆಕ್ಸ್ಟ್ 5 + 5 ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದ್ದಾನೆ? 7 + 7 ಮಾಡಿದ್ದಾನೆ. ನೆಕ್ಸ್ಟ್ ಸೀಕ್ವೆನ್ಸ್ ಏನು ಬರ್ತದೆ ಅಂತ ಕೇಳಿದ್ದಾನೆ. ಅದರಲ್ಲಿ 2 3 5 7 ಇದೇನಿದು ಅವಿಭಾಜ್ಯ ಸಂಖ್ಯೆಗಳು ಡೈರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡ್ಬೇಕು. ನೆಕ್ಸ್ಟ್ ಏನು ಬರ್ತದೆ? 11 + 11 22 ಬರುತ್ತೆ. ಅರ್ಥ ಆಯ್ತಲ್ಲ ಇದು ನಿಮಗೆ? 2 + 2 3 + 3 5 + 5 7 + 7. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಏನಿದು ಅವಿಭಾಜ್ಯ ಸಂಖ್ಯೆಗಳು ಸೀರೀಸ್ ಕೊಟ್ಟುವಂತ ಹೋಗಿದ್ದಾನೆ. ++ ಮಾಡ್ಕೊಂತ
ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರುತ್ತೆ ನಿಮಗೆ 7 ಆದಮೇಲೆ 11 ಡೈರೆಕ್ಟಾಗಿ ಬರುತ್ತೆ. ಅಂದರೆ 11 + 11 ಏನಾಗುತ್ತೆ ನಿಮಗೆ ಆನ್ಸರ್ 22 ಆಗುತ್ತೆ. ನೆಕ್ಸ್ಟ್ ನೋಡೋಣ ನೋಡ್ರಿ, ಇದಿಷ್ಟು ಅರ್ಥ ಆಯ್ತಲ್ಲ ಈಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ ಇಲ್ಲಿ, ಸ್ವಲ್ಪ ನೋಡ್ರಿ ಸಿಮಿಲರ್ ಆಗಿದೆ. ಅಂದರೆ ಕೆಲವೊಂದು ಏರಿಕೆ ಕ್ರಮ ಇದೆ. ಇಷ್ಟೊತ್ತು ನೋಡಿ ಏನೇ ನೋಡ್ತಾ ಇದೀವಿ ನಾವು, ಇಲ್ಲಿ ಏರಿಕೆ ಕ್ರಮ ನೋಡಿದ್ವಿ, ಇಳಿಕೆ ಕ್ರಮ ನೋಡಿದ್ವಿ. ಬಟ್ ಇಲ್ಲಿ ನೋಡ್ರಿ ಕ್ವಶನ್ ಯಾವ ರೀತಿ ಇದೆ. ಫಸ್ಟ್ ಇಲ್ಲಿ ದೊಡ್ಡ ಸಂಖ್ಯೆ ಕೊಟ್ಟಾನ, ನೆಕ್ಸ್ಟ್ ಸಮ ಸಂಖ್ಯೆಗಳು ಕೊಟ್ಟಾನ, ಎರಡು ಸೇಮ್ ಇದಾವೆ. ನೆಕ್ಸ್ಟ್ ಇದಕ್ಕಿಂತ ಕಮ್ಮಿ ಇದೆ. ನೆಕ್ಸ್ಟ್ ಇಲ್ಲಿ ಏರಿಕೆ ಕ್ರಮದಲ್ಲಿದೆ, ಇಲ್ಲಿ ಏನಿದೆ ಇಳಿಕೆ ಕ್ರಮದಲ್ಲಿದೆ. ಈ ರೀತಿ ಕೊಟ್ಟಾಗ ನೀವು ಯಾವುದೇ ವೇದಲ್ಲಿ ಥಿಂಕ್ ಮಾಡ್ಬೋದು ನೀವು. ಅಂದರೆ ಡಿವೈಡ್ ಬೈ 2 ಆದ್ರೂ ನೋಡ್ಬೋದು, ಮಲ್ಟಿಪ್ಲಿಕೇಶನ್ ಆದ್ರೂ ಮಾಡ್ಬೋದು, ನೀವು ಪ್ಲಸ್ ಆದ್ರೂ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಆದ್ರೂ ಮಾಡ್ಬೋದು. ಬಟ್ ಈ ಕ್ವಶನ್ಗೆ ಯಾವ ರೀತಿ ಟ್ರಿಕ್ ಇದೆ ಅಂದರೆ ಇಲ್ಲಿ ನೋಡ್ರಿ, ಈಗ ಫಸ್ಟು ಕಾಮನ್ ಆಗಿ ಥಿಂಕ್ ಮಾಡ್ರಿ. ಎರಡು ಇದಕ್ಕೆ ಹೆಂಗೆ ಕೊಟ್ಟಿದ್ದಾನೆ ಅಂತಂದ್ರೆ ಇಲ್ಲಿ ಇಂಟು 1 ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡಿದ್ದಾನೆ, ಡಿವೈಡ್ ಬೈ 2 ಮಾಡಿದ್ದಾನೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನೆ, ಇಂಟು 1.5 ಮಾಡಿದ್ದಾನೆ. ಇಲ್ಲಿ ನೋಡ್ರಿ ಡಿವೈಡ್ ಬೈ 2 ಅಂದ್ರೆ ಒಂದೇ, 1/2 ಅಂದ್ರೆ ಒಂದೇ, 0.5 ಅಂದ್ರೂ ಒಂದೇ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಎರಡಲ್ಲಿ ಭಾಗಾಕಾರ ಮಾಡಿದ್ರೆ ಅಷ್ಟೇ, 1/2 ಅಂತ ಬರ್ಕೊಂಡ್ರೆ ಅಷ್ಟೇ ಇಲ್ಲಿ ಎಲ್ಲಷ್ಟು ಈಕ್ವಲ್ ವ್ಯಾಲ್ಯೂವೇ ಕೊಡುತ್ತೆ ನಿಮಗೆ. ಅಂದರೆ ಇದರಿಂದ ನಿಮ್ಗೆ ಏನರ್ಥ ಆಯ್ತು, ಇಲ್ಲಿ 0.05ಲಿಂದ ಗುಣಿಸಿದ್ದಾನೆ. 4 × 0.5 ಎಷ್ಟಾಗುತ್ತೆ, ಇಲ್ಲಿ 2 ಆನ್ಸರ್ ಬರ್ತದೆ. 2 ಒಂದಲ್ಲೇ 2 ಆಗುತ್ತಾ, 2 × 1.5 3 ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ 2 ಬರುತ್ತೆ. 3 2 6. ನೆಕ್ಸ್ಟ್ ಇಲ್ಲಿ 0.5 ಏನು ಮಾಡ್ಕೊಂತ ಹೋಗ್ಯಾನ, ಇಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ದಾನೆ. ಇಲ್ಲಿ 6 12 12, 6 5 30 ಅಂತಂದ್ರಗಿನ 15 ಆಗುತ್ತಾ. ಇಲ್ಲಿ ನೀವು 2.5ನ ಯಾವ ರೀತಿ ಇನ್ಕ್ರೀಸ್ ಇದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತ ಏನು ಕನ್ಫ್ಯೂಸ್ ಆದರೆ ಇಲ್ಲೊಂದ್ಸಲ ಹೇಳ್ಕೊಡ್ತೀನಿ ನೋಡ್ರಿ. ಇಷ್ಟು ಕೊಟ್ಟಾಗ ಈ ಪಾಯಿಂಟ್ನ ಇಲ್ಲಿ ಬರ್ಕೊಂಡಿರಿ, ಒಂದು ಸಂಖ್ಯೆನ ಇಷ್ಟು ಇಟ್ಕೊಂಡಿರ್ಬೇಕು. 6 5 30, 6 12 12 3 15 ಅಂತ ಬಂತ, 150 ಬಂತು ನಿಮಗೆ. ಇಲ್ಲಿ ಎಷ್ಟು ಪಾಯಿಂಟ್ ತೊಗೊಂಡಿರ್ತೀವಲ್ಲ ಅಷ್ಟು ಪಾಯಿಂಟ್ ಇಲ್ಲಿ ನಾವು ರಿವರ್ಸಲ್ಲಿ ಇಟ್ಕೊಂಡು ಬರಬೇಕು. ಅಂದರೆ 15.0 ಆಯಿತು. 15.0 ಅಂದ್ರೂ ಒಂದೇ, ಬರೀ 15 ಅಂದ್ರೂ ಒಂದೇ. ಇಷ್ಟು ನಿಮಗೆ 0.5 ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕೇನಂತ ನಿಮ್ಗೆ ಏನಾದ್ರು ಡೌಟ್ ಇಸ್ ಅಂದರೆ ಇಷ್ಟೇ ನೋಡ್ರಿ. ಅಪ್ಪಿತಪ್ಪಿ ಏನಾದ್ರೂ ಇಲ್ಲಿಗ 2.52 × 5 ಅಂತ ಕೊಟ್ಟಿದ್ದಂದ್ರೆ ಏನು ಮಾಡ್ತೀರಿ, ಇಲ್ಲಿ 2 ಸಂಖ್ಯೆ ಕೊಟ್ಟಿದ್ದಾನೆ ನೋಡ್ರಿ. 2 ಸಂಖ್ಯೆನ ಏನು ಮಾಡ್ಬೇಕು ನೀವು, ಇಲ್ಲಿ 5 2 10, 5 5 25 1 26, ಸೇಮ್ 5 2 10 1 12. ಇಷ್ಟು ಬರ್ದ್ರಿ ನೀವು. ಈಗ ಇಷ್ಟು ಬರ್ದಾದ್ಮೇಲೆ ಇಲ್ಲಿ ಎಷ್ಟು ಸಂಖ್ಯೆಗಳು ಆದಮೇಲೆ ಇದಾದ ಪಾಯಿಂಟ್ ಆದ ಅಷ್ಟು ಸಂಖ್ಯೆಗಳನ್ನು ನಾವು ರಿವರ್ಸ್ ಹಾಕಬೇಕು. ಈ ಕಾನ್ಸೆಪ್ಟ್ ನಿಮ್ಗೆ ನಾರ್ಮಲ್ ಆಗಿ ಗೊತ್ತಿರಬೇಕು, ಬೇಸಿಕ್ ಥಿಂಗ್ಸ್ ಇವೆಲ್ಲ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕ್ವಶನಿಗೆ ಬರೋಣ. ಇಲ್ಲಿ 2.5 ಮಾಡಿದ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಇಂಟು 3 ಬರುತ್ತೆ. ಇಲ್ಲಿ ನೋಡ್ರಿ 0.5 ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ದಾನೆ. 0.5 1, 1.5 2, 2.5 3 ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ ನಿಮಗೆ ಇಲ್ಲಿ 45 ಆನ್ಸರ್ ಬರುತ್ತೆ. ಈಗ ನೀವು ಇದೇ ಕ್ವಶನ್ ಒಂದೇ ಕ್ವಶನ್ ಬೇಸಿಸ್ ಮೇಲೆ ನೀವು ಎರಡನ್ನು ತಿಳ್ಕೊಂಡ್ರೆ 0.5 ಇದರ ಪಾಯಿಂಟಲ್ಲಿ ಕೊಟ್ಟಾಗ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕನ್ನೋ ತಿಳ್ಕೊಂಡ್ರೆ ಇಲ್ಲಿ 0.5 ಕೊಡೋ ಚಾನ್ಸಸ್ ಇರುತ್ತೆ ಅಂತ ತಿಳ್ಕೊಂಡ್ರೆ. ಈ ರೀತಿ ಡಿಫಿಕಲ್ಟಿ ಲೆವೆಲ್, ಇದು ವೆರಿ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್. ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSIಗೆ ಕೇಳೋ ಚಾನ್ಸಸ್ ಇರಲ್ಲ. ಕೆಲವೊಂದು ಇರ್ತವೆಲ್ಲ ವೈರ್ಲೆಸ್ ಅಥವಾ KSRP ಕ್ವಶನ್ಸ್, ಸ್ವಲ್ಪ ಅದು ಮೆಂಟಲ್ ಎಬಿಲಿಟಿಯಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ರೈಸ್ ಮಾಡ್ತಾನೆ. KS ಅಲ್ಲಾಯಿತು, ಅದರಲ್ಲಾಯಿತು. ಮತ್ತು FDAಯಲ್ಲಿನೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರ್ತದೆ ನಂಬರ್ ಸೀರೀಸ್ ಮೇಲೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಈ ರೀತಿ ಕ್ವಶನ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದ್ರೆಗಿನ ಇದೇ ರೀತಿ ಇನ್ನಿತರ ಡಿಫಿಕಲ್ಟಿ ಕ್ವಶನ್ಸ್ ಇದ್ರಿಗಿನ್ನ ಇನ್ನೂ ಏನೇನು ಬರ್ತವೆ ಡಿಫಿಕಲ್ಟಿ, ಅದನ್ನೆಲ್ಲ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ.